ಹಲೋ ಗೈಸ್, ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ಇವತ್ತೆಲ್ಲ ಬಂದೇವಿ ನೋಡತ್ತೀರಿ ವಿಡಿಯೋದಾಗ. ಫೇಮಸ್ ಈಗ ಟ್ರೆಂಡಿಂಗ್ದಾಗಿರೋ ಹೋಟೆಲ್ ಬಂದೀವಿ. ಹೋಟೆಲ್ ಚಂದ್ರು ಬೆಂಗಳೂರದಾಗ ಅದೀವಿ ಈಗ. ಹಲೋ ಗೈಸ್, ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ಇವತ್ತು ನಾವು ಬೆಂಗಳೂರದಾಗ ಅದೀವಿ. ಆ್ಯಂಡ್ ಬೆಂಗಳೂರಿಗೆ ಬಂದು 1 ತಿಂಗಳಾಯ್ತು. ಯಾವ ವಿಡಿಯೋ ಮಾಡತ್ತೀನಿ ಅಂದ್ರೆ, ಈಗ ರೀಲ್ಸ್ದಾಗಲಿ ಯೂಟ್ಯೂಬ್ದಾಗ ಟ್ರೆಂಡಿಂಗ್ ಪೂರ ಚಂದ್ರು ಅವರ ಹೋಟೆಲಿಗೆ ಬಂದೇವೆ. ಇದು ಶೇಷಾದ್ರಿಪುರಂ ಬೆಂಗಳೂರು ಕಡೆ ಬರುತ್ತೆ. ಸೊ ಈಗ ಕುಂತು ಒಂದು ಅರ್ಧ ತಾಸು ಅದು ವೇಟಿಂಗ್ ಮಾಡತ್ತೀವಿ. 2:30 ಮೇಲೆ ಆಗೈತೆ. ಫುಲ್ ಅಂದ್ರೆ ಫುಲ್ ರಶ್ ಐತಿ. ಒಳಗೆ ಹೋಗಿ ಫುಡ್ ಹೆಂಗೈತಿ ನೋಡಿರಲ್ಲ ನೀವು. ರಾಹುಲ ಮತ್ತು ಚಂದ್ರು ಅಣ್ಣ ಎಲ್ಲರೂ ಅದಾರ ಒಳಗೆ. ಬೆಟ್ಟಾಗಿ ಬಂದೆ, ಶೂಟ್ ಮಾಡೋಕ್ಕೆ ಪರ್ಮಿಷನ್ ಕೇಳಿದೆ, ಕೊಟ್ಟರು. ಭಾಳ ಚಲೋ ಅದಾರ. ಆ್ಯಂಡ್ ಟೇಸ್ಟ್ ನೋಡೋಣ ಹೆಂಗೈತಿ. ಸೊ ಹೇಳ್ತೀನಿ, ಸುಮಾರು ವಿಡಿಯೋ ಚಾಲೂ ಮಾಡೋಣಂತೆ. ಸೊ ಈಗ ಬಂದು ಕುಂತ್ರಿ ಇಲ್ಲೇ. ಈಗ ಆರ್ಡ್ರ್ ಹೇಳಿವಿ, ಒಂದು ಬೆಳ್ಳುಳ್ಳಿ ಕಬಾಬ್ ಆ್ಯಂಡ್ ಚಿಕನ್ ಬಿರಿಯಾನಿ. ಮಟನ್ ಬಿರಿಯಾನಿ ಖಾಲಿ ಆಗೈತಂತ. ಸೊ ಚಿಕನ್ ಬಿರಿಯಾನಿ ಹೇಳಿದೆ. ಈಗ ಟೇಸ್ಟ್ ಮಾಡಿ ಹೇಳೋಣಂತ ಹೆಂಗೆ ಐತಂತ. ಸೊ ಈಗ ಆಲ್ಮೋಸ್ಟ್ ಅರ್ಧ ತಾಸು ವೇಟ್ ಮಾಡಿದ್ವಿ. ಪೀಕ್ ಟೈಮ್ದಾಗ ಬಂದುಬಿಟ್ಟೆ ನಾವು. ಸೊ ಈಗ ಬಡ ಬಂದ ಮೇಲೆ ಟೇಸ್ಟ್ ಮಾಡಿ ಹೇಳೋಣಂತ. ಅಣ್ಣ ಎಲ್ಲ ಊಟ ಚೆನ್ನಾಗೈತೆ ನಿಮ್ದು. ನೀವು ತಿಂದ್ವಿ ಅಣ್ಣ. ಒನ್ ಮೋರ್ ಅಂದ್ವಿ. ಹಾಗೆ ಬೆಳ್ಳುಳ್ಳಿ ಕಬಾಬ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಅಣ್ಣ. ಧಾರವಾಡದಿಂದ ಬಂದವ್ರೆ, ಬೆಳ್ಳುಳ್ಳಿ ಕಬಾಬ್ ತಿಂದವ್ರೆ, ಒನ್ ಮೋರ್ ಅಂದವ್ರೆ. ರಾಹುಲನ್ನು ಕೇಳಿ ಪ್ರೀತಿಯಿಂದ, ರಾಹುಲ ಹೆಂಗೆ ಬಂದ, ನಾನು ಎಲ್ಲ ಟಿ ವಿಗಳಲ್ಲಿ ಹೇಳಿದ್ದೀನಿ. ಅವನು ಬಂದ, ಒಳ್ಳೆ ಕೊರೋನಾ ಟೈಮಲ್ಲಿ ಒಳ್ಳೆ ಹೆಲ್ಪ್ ಮಾಡ್ದ. ಒನ್ ಮೋರ್ ಅಂತ ಕಲಿಸ್ಕೊಡ್ತಾ ಹೇಳಬೇಕು, ಅವನು ಮಾಡಬೇಕು. ಏನು ಕೇಳಿ. ಇವ್ರ ಹೆಸರು ಏನಿದೆ ಅಲ್ಲ? ಬೋಲು ಕ್ಯಾ ಬೋಲು. ಇವನು ಹಳ್ಳಿ ಅಂತ ಬೇಗ ಇದ್ದ, ಅವಾಗ ಹೋಯ್ತಾ ಇರ್ತಾನೆ, ಬರ್ತಾ 6 ತಿಂಗಳು ಬರ್ತಾ ಇರ್ತಾನೆ. ಇವನು ರಾಹುಲ ಇಬ್ರು ಒಂದೇ ಸಲ ಕೊರೋನಾ ಫ್ಲೈಟಲ್ಲಿ ಬೆಳಗ್ಗೆ ಇದರಿಂದ ಬಿಹಾರಿಂದ ಬೆಂಗಳೂರು ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್. ಹೇಳಿ, ಯಾವ ಟಿವಿ ನಂದು ಯೂಟ್ಯೂಬ್ ಚಾನಲ್ ಇದೆ. ಧಾರವಾಡದಿಂದ ಬಂದಿದ್ದೇನೆ. ಹೇಳಿ. ಈಗ ಹೋಟೆಲಿ ಎಲ್ಲ ಫುಲ್ ಇದಾಗಿದೆ, ನಿಮ್ಮದು ಫೇಮಸ್ ಆಗಿದೆ. ಗಾರ್ಲಿಕ್ ಕಬಾಬ್ ಫೇಮಸ್ ಆಗಿದೆ, ಬಿರಿಯಾನಿ ಫೇಮಸ್ ಆಗಿದೆ, ಫುಲ್ ಐಟಮ್ ಎಲ್ಲ ಫೇಮಸ್ ಆಗಿದೆ. ಏನೇನು ಐಟಮ್ ಸಿಗುತ್ತೆ ಒಂದು ಸಲ ಹೇಳಿದ್ರು. ಹೆಡ್ ಕುಕ್ಕ, ನಾಟಿ ಕೋಳಿ ಸಿಗುತ್ತೆ, ಮಟನ್ ನಾಟಿ ಕೋಳಿ, ಮಟನ್ ಕೋಮ, ಬೋಟಿ, ತಲೆಮಾಂಸ, ಲಿವರು, ಮಟನ್ ಚಾಪ್ಸು, ಕೈಮಾ ವಡೆ, ಗಾರ್ಲಿಕ್ ಕಬಾಬು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಮುದ್ದೆ, ವೈಟ್ ರೈಸು, ಚಪಾತಿ, ಪೆಪ್ಪರ್ ಚಿಕನ್, ಚಿಲ್ಲಿ ಚಿಕನ್, ಚಿಕನ್ ಚಾಪ್ಸ್. ಓಕೆ, ಥ್ಯಾಂಕ್ ಯು. ಆ ಟೈಮಲ್ಲಿ ಬಂದ ರಾಹುಲ. ಈಗ ಹೈಲೈಟ್ ಅದ ಈ ಹೋಟೆಲಿನ ಹೆಡ್ ಕುಕ್ ಯಾರು ಅಂದರೆ ನಾಗಣ್ಣ. ಅಂದರೆ ಅವಾಗ ಹೋಗೋಣ ಅಂತ. ಅದರಿಂದ ಆ ಟೈಮಲ್ಲಿ ಬಂದ ರಾಹುಲ ಒನ್ ಮೋರ್ ಅಂದ, ಹೇಳಿ ಕೊಟ್ಟೆ ಎಂದ. ಸುಮ್ಮನೆ ನೀವು ಆರಾಮಾಗಿ ಹೋಗಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಸೊ ಗೈಸ್, ಹೋದ್ವಿ ಚಂದ್ರನ ಹೋಟೆಲಿಗೆ. ಆ್ಯಂಡ್ ಅಲ್ಲಿ ಚಿಕನ್ ಬಿರಿಯಾನಿ ಮತ್ತು ಬೆಳ್ಳುಳ್ಳಿ ಕಬಾಬ್ ಆ್ಯಂಡ್ ಕುಷ್ಕಾ ತೊಗೊಂಡ್ವಿ ಎಕ್ಸ್ಟ್ರಾ. ಮತ್ತು ನಮ್ಮ ದೋಸ್ತ ಟೇಸ್ಟ್ ಮಾಡಿದ ಬೆಳ್ಳುಳ್ಳಿ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ. ಸೊ ಓವರಾಲ್ ಮಸ್ತ್ ಐತಿ, ಚೌಕಿತ್ತು. ಆ್ಯಂಡ್ ಒನ್ ಟೈಪ್ ಡಿಫ್ರೆಂಟ್ ಇತ್ತು ಅಂತ ಹೇಳಿದ ಅವ. ಲೈಕ್ ನಾರ್ಮಲ್ ಕಬಾಬ್ಗಿಂತ ಬೆಳ್ಳುಳ್ಳಿ ಕಬಾಬ್ ಫುಲ್ ಬೆಳ್ಳುಳ್ಳಿ ಫ್ಲೇವರ್. ಆ್ಯಂಡ್ ಬೆಳ್ಳುಳ್ಳಿ ಕಬಾಬ್ ರೇಟ್ 220 ರೂಪಾಯಿ ಪ್ಲೇಟ್ ಐತಿ.
ಯಾಕಂದ್ರೆ ಅದು ಸ್ವಲ್ಪ ಓವರ್ ಪ್ರೈಸ್ಡ್ ಅನ್ನಿಸ್ತು. ಬಟ್ ಟೇಸ್ಟ್ ಈಸ್ ವರ್ತ್. ನೀವು ಅಲ್ಲಿ ಆ ಸೈಡ್ ಹೋದರೆ ಶೇಷಾದ್ರಿಪುರಂ ಕಡೆ ನೀವು ಲೊಕೇಶನ್ ಹಾಕೊಂಡು ಹೋಗ್ಬಿಟ್ರೆ ಮುಗಿದು ಬಿಡುತ್ತೆ, ಡೈರೆಕ್ಟ್ ಅಲ್ಲೇ ಸಿಗುತ್ತೆ. ಅವ್ರ ಲೊಕೇಶನ್ ಹಳೆ ಹೋಟೆಲ್ಗೆ ಬರ್ತೈತಿ ಆ್ಯಕ್ಚುಲಿ ನೀವು ಲೊಕೇಶನ್ ಹಾಕಿದ್ರೆ. ಬಟ್ ನೀವು ಏನು ಮಾಡ್ಬೇಕು, ಅಲ್ಲಿಂದ ಮುಂದೆ ಹೋಗಿ ರೈಟ್ ಹೊಳ್ಬಿಟ್ರೆ ಹೊಸ ಹೋಟೆಲ್ ಒಳಗೆ ಬರ್ತೈತಿ. ಹೊಸ ಹೋಟೆಲ್ ಮಸ್ತ್ AC ಐತಿ, ಸೊ ಕುಂದ್ರಾಕೊಂತ ಸ್ಪೇಸಿಯಸ್ ಐತಿ. ಆ್ಯಂಡ್ ಅಲ್ಲಿ ಮಾತಾಡೋಕ್ಕೂ ಆಗಲಿಲ್ಲ, ಯಾಕಂದ್ರೆ ಮೈಕ್ ಇರ್ತೈತೆ ಗೋಪ್ರೋದಾಗ 2-3 ಮೈಕ್ ಇರ್ತಾವೆ. ಬಟ್ ಅಲ್ಲಿ ಗದ್ದಲ ಅಷ್ಟಿತ್ತು, ರಶ್ ಅಂದ್ರೆ ರಶ್ ಇತ್ತು ಪೂರ. ನಾವು ಅರ್ಧ ತಾಸು ವೇಟ್ ಮಾಡಿ ಇದನ್ನು ಮಾಡೇವೆ, ಅಲ್ಲಿ ಊಟಕ್ಕೆ ಕುಂತೇವೆ. ಆ್ಯಂಡ್ ಚಂದ್ರವನ ಭಾಳ ಅಂದ್ರೆ ಭಾಳ ಚಲೋ ಅದಾರೆ, ಮಸ್ತ್ ಮಾತಾಡಿದ್ದಾರೆ, ಮಸ್ತ್ ಡೈಲಾಗ್ ಹೊಡೆದಾರೆ, ನೀವು ನೋಡಿರ್ತೀರಿ ವಿಡಿಯೋದಾಗ. ಸೊ ರಾಹುಲ್ ಏನಾಗುತ್ತೆ ಶಾರ್ಟೆ, ನಾವು ಊಟ ಮಾಡ್ತಾನೆ ರಾಹುಲ್ ಇದ್ದ, ನಾವು ಊಟ ಆದಮೇಲೆ ಹೋಗೇಬಿಟ್ಟ ರಾಹುಲ್. ಸೊ ನಾವು ಅದಕ್ಕೆ ಅವ್ನು ಮಾತಾಡ್ಸೋಕ್ಕಾಗಲಿಲ್ಲ ಅಷ್ಟೇ. ಮತ್ತು ಇನ್ನೊಬ್ಬರು ಅದು ಮಾತಾಡ್ಯಾರ ಶೆಫ್ ಅದು, ಮತ್ತು ಇನ್ನೊಬ್ಬ ರಾಹುಲ್ ಕೂಡ ಬಂದು ಬಿಹಾರ್ದು ಅವ್ನು ಮಾತಾಡೋಣ. ಸೊ ವಿಡಿಯೋ ಲೈಕ್ ಆಗಿತ್ತು ಅಂತ ಅನ್ಕೋತೀನಿ. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಿಂಗೆ ವಿಡಿಯೋ ಮಾಡ್ಕೊತಿರ್ತೀನಿ. ಮತ್ತು ನೆಕ್ಸ್ಟ್ ಲಾಗ್ ಸಿಗೋಣ ಅಂತ. ಇಲ್ಲಿ ತನಕ ಎಲ್ಲರೂ ಆರಾಮಿರಿ. ಬಾಯ್ ಗೈಸ್.